ಹರೇ ಕೃಷ್ಣ. ಚಕ್ರಾಬ್ಜ ಮಂಡಲ 3ನೆಯ ಪಾಠವನ್ನು ಪ್ರಾರಂಭಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪರಶುರಾಮ್ ಬೆಟಗೇರಿ. ಚಕ್ರಾಬ್ಜ ಮಂಡಲವನ್ನು ನೆಲದಲ್ಲಿ ಬರೆದು ಆರಾಧಿಸಿದರೆ ಅದು ಕ್ಷಿತಿಲಿಂಗ ಎನಿಸುವುದು. ಚಕ್ರಾಬ್ಜ ಮಂಡಲವನ್ನು ಲೋಹದ ಫಲಕದಲ್ಲಿ ಕೆತ್ತಿ ಆರಾಧಿಸಿದರೆ ಅದು ದ್ರವ್ಯಲಿಂಗ ಎನಿಸುವುದು. ಚಕ್ರಾಬ್ಜ ಮಂಡಲವನ್ನು ಮನದಲ್ಲಿಯೇ ಬಿಡಿಸಿ ಅಂತರಂಗದಲ್ಲಿ ಚಿಂತಿಸುತ್ತಿದ್ದರೆ ಅದು ಆತ್ಮಲಿಂಗ ಎನಿಸುವುದು. ಚಕ್ರಾಬ್ಜ ಮಂಡಲದ ಪ್ರತೀಕದಲ್ಲಿ ಪರಮಾತ್ಮನ ಅನುಸಂಧಾನಾದಿಗಳ ವಿಷಯಗಳ ವಿವರಣೆಯನ್ನು ನಾವು ಶ್ರೀ ವಿಜಯದಾಸರ ಕಂಕಣಾಕಾರ ಸುಳಾದಿಯಿಂದ ಪಡೆಯಬಹುದಾಗಿದೆ. ಹಿಂದಿನ ಪಾಠದಲ್ಲಿ ನಾವು ತಿಳಿದದನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ. ಪರಮಾತ್ಮನನ್ನು ಧ್ಯಾನಿಸುತ್ತಾ ಒಂದು ವೃತ್ತವನ್ನು, ಕಂಕಣಾಕಾರವನ್ನು ಬರೆಯಬೇಕು. ಒಂದು ರಿಂಗ್ ರೌಂಡಾಗಿ ಒಂದು ವೃತ್ತವನ್ನು ಬರೆಯಬೇಕು. ಆ ವೃತ್ತದ ಎಡಕ್ಕೆ ಹಾಗೂ ಬಲಕ್ಕೆ ಓಂಕಾರವನ್ನು ಬರೆಯಬೇಕು. ವೃತ್ತ ಕರೆಕ್ಟಾಗಿ ಮಧ್ಯ ರೇಖೆ ನಾವು ಹಾಕಬೇಕು. ಮಧ್ಯೆ ಒಂದು ಪಾಯಿಂಟ್ ಇರ್ತದೆ, ಬಿಂದು, ಮಧ್ಯದ ಪಾಯಿಂಟ್. ಅದು ಹೇಗೆ ಮೇರು ಪರ್ವತವು ಭೂಲೋಕದ ಮಧ್ಯದಲ್ಲಿದೆ, ಹಾಗೆ ಒಂದು ಮಧ್ಯ ಪಾಯಿಂಟ್ ಹಾಕಬೇಕು. ಅದರ 2 ಪದೆ ಓಂಕಾರವನ್ನು ಬರೀಬೇಕು, 2 ಓಂಕಾರ. ಮತ್ತು ಮಧ್ಯ ಪಾಯಿಂಟಿನಲ್ಲಿ ಬಿಂದುವಿನಲ್ಲಿ ಘೃಣಿ ಅಂತ ಬರೀಬೇಕು. 2 ಓಂಕಾರಗಳ ಮಧ್ಯದಲ್ಲಿ ಘೃಣಿಯು ಕಂಡುಬರುತ್ತದೆ. ಘೃಣಿ ಎಂದು ಬರೆದಿರುವ ಸ್ಥಳವನ್ನು ಶ್ರೀಹರಿಯ ಪೀಠಸ್ಥಳವೆಂದು ನಿಶ್ಶಂಕೆಯಿಂದ ಚಿಂತಿಸಬೇಕು. ಅದು ಶ್ರೀಹರಿ ಕೂಳ್ತಕ್ಕಂಥ ಸ್ಥಳ, ಪೀಠ, ಎತ್ತರವಾದಂಥ ಸ್ಥಾನ ಅಂತ ನಾವು ಚಿಂತನೆ ಮಾಡಬೇಕು. ಏನು ಶಂಕೆ ಇರಬಾರ್ದು, ಡೌಟ್ ಇರಲೇಬಾರ್ದು, ವಿಥೌಟ್ ಎನಿ ಡೌಟ್. ಮೀನಾಂಕನಯ್ಯ, ಮೀನನ್ನು ತನ್ನ ಅಂಕಿತವನ್ನಾಗಿ ಅಂದರೆ ಧ್ವಜವನ್ನಾಗಿ ಉಳ್ಳವನಾದ ಮನ್ಮಥನ ತಂದೆ ಶ್ರೀಹರಿ ಅಂತ ನಾವು ಚಿಂತೆ ಮಾಡೋದು. ಅತ್ಯಂತ ಸುಂದರ ಮನ್ಮಥ. ಆ ಮನ್ಮಥನಿಗೆ ಮನ್ಮಥ, ಸಾಕ್ಷಾತ್ ಮನ್ಮಥಃ ಅಂತ ಪರಮಾತ್ಮನಿಗೆ ಹೇಳ್ತಾರೆ. ಘೃಣಿ ಎಂದರೆ ಕೃಪಾಳು, ಕೈಂಡ್ ಹಾರ್ಟೆಡ್. ಓಂಕಾರದ ವಿಷಯವಾಗಿ ನಾವು ತಕ್ಕ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ. ಇನ್ನು ಘೃಣಿ ನಾಮಕ ಪರಮಾತ್ಮನ ವಿಷಯವಾಗಿ ಸ್ವಲ್ಪ ಮಾಹಿತಿಯನ್ನು ನಾವು ಪಡೆಯೋಣ. ಸೂರ್ಯಮಂತ್ರದಲ್ಲಿ ಘೃಣಿಯ ಸ್ತೋತ್ರವಿದೆ. ಸೂರ್ಯಮಂತ್ರ ತಂತ್ರಸಾರ ಸಂಗ್ರಹ ಅಧ್ಯಾಯ 4. ಹೃಸ್ವಃ ಕೃಪಾಲುಃ ಸೇತಶ್ಚ ಸ್ವಯಮನ್ಯಃ ಸ್ವಯಂ ತಥಾ ಸತಾರೋಷ್ಟಾಕ್ಷರ ಸೌರಃ ಕ್ರಮತಃ ಪದೈಃ ಅಂಗಾನಿ ಪದ್ಮಯುಗಲಧರೋ ಧೇರುನೋ ರವಿಃ ಸರ್ವವ್ಯಾಧಿಹರಃ ಶ್ರೀದೋ ದೃಷ್ಟಿದೋಯಂ ಮನುಸ್ಮೃತಃ. ಹೃಸ್ವಾಂತವಾದ ಕೃಪಾಲು ಎಂಬರ್ಥವನ್ನು ಕೊಡುವ ಸಕಾರ ಸಹಿತವಾದ ಘೃಣಿ ಎಂಬ ಶಬ್ದ ಮೊದಲೇದಿದ್ರು. ಹೃಸ್ವಾಂತವಾದ ಕೃಪಾಲು ಎಂಬರ್ಥವನ್ನು ಕೊಡುವ ಸಕಾರ ಸಹಿತವಾದ ಘೃಣಿ ಎಂಬ ಶಬ್ದ ಅದು ಮೊದಲೇದು. ಸೂರ್ಯವಾಚಕ ಸೂರ್ಯ ಶಬ್ದ 2ನೇದು. ಸೂರ್ಯವಾಚಕ ಇನ್ನೊಂದು ಆದಿತ್ಯ ಶಬ್ದ 3ನೇದು. ಇದು ಮೇಲಿನ 3 ಶಬ್ದಗಳಿಗೆ ಪ್ರಣವ ಸೇರಿದರೆ, ಆ 3 ಶಬ್ದಗಳಿಗೆ ಪ್ರಣವ ಸೇರಿಸಬೇಕು. ಆಗ ಅದೇನಾಗ್ತಂದ್ರೆ ಸೂರ್ಯಾಷ್ಟಾಕ್ಷರ ಮಂತ್ರ ಆಗ್ತದೆ. ಹೆಂಗದು? ಓಂ ಘೃಣಿ ಸೂರ್ಯ ಆದಿತ್ಯ, ಅದು ಸೂರ್ಯಾಷ್ಟಾಕ್ಷರ ಮಂತ್ರ. ನೋಡ್ರಿ, ಸೂರ್ಯಾಷ್ಟಾಕ್ಷರ ಮಂತ್ರದಲ್ಲಿ ಘೃಣಿ ಇದೆ. ಓಂ ಘೃಣಿ ಸೂರ್ಯ ಆದಿತ್ಯ. ಇನ್ನು ಈ ಅಷ್ಟಾಕ್ಷರ ಮಂತ್ರ ಇತ್ಯಾದಿಗಳನ್ನು ಹೇಳಬೇಕಾದ್ರೆ ಷಡಂಗನ್ಯಾಸವನ್ನು ಮಾಡಬೇಕಲ್ಲ. ಷಡಂಗನ್ಯಾಸ ಹೇಗೆ ಮಾಡಬೇಕು? ಮೇಲಿನ 3 ಪದಗಳನ್ನು ಕ್ರಮವಾಗಿ ತಗೋಬೇಕು ನಾವು. 3 ಪದಗಳನ್ನು ಘೃಣಿ ಸೂರ್ಯ ಆದಿತ್ಯ 3 ಪದಗಳನ್ನು ಕ್ರಮವಾಗಿ ತಗೋಬೇಕು. ಮತ್ತು ಇನ್ನೊಂದು ಸಲ ವ್ಯುತ್ಕ್ರಮವಾಗಿ ಇನ್ನೊಮ್ಮೆ ಹೇಳಿ ಷಡಂಗನಾಶ ಮಾಡಬೇಕು. ಷಡಂಗನಾಶದಲ್ಲಿ 6 ಅಂಗಗಳಿರ್ತವೆ. ಮೊದಲನೇ 3 ಅಂಗಗಳೇನಾಯ್ತು? ಘೃಣಿ ಸೂರ್ಯ ಆದಿತ್ಯ ಆಯಿತು, ಕ್ರಮ. ಇನ್ನು ವ್ಯುತ್ಕ್ರಮ ಅಂದರೆ ಅದರ ಅಪೋಸಿಟ್ ಡೈರೆಕ್ಷನ್, ಮಿರರ್ ಇಮೇಜ್. ಘೃಣಿ ಸೂರ್ಯ ಆದಿತ್ಯ ಹಿಂಗೆ ನಾವು ನಿಲ್ಲಿಸಿಬಿಟ್ರೆ ಏನಾಗ್ತದೆ? ಆದಿತ್ಯ ಸೂರ್ಯ ಘೃಣಿ ಆಗ್ತದೆ. ಹಾಗೆ ಏನಪ್ಪ ಅಂದ್ರೆ ಮಿರರ್ ABC ಇದ್ದಿದ್ದು CBA ಆಗ್ತದೆ. ಅದು ವ್ಯುತ್ಕ್ರಮ ಅಂತ. ಆಗೇನಾಗ್ತಂದರೆ ಘೃಣಿ ಸೂರ್ಯ ಆದಿತ್ಯ ಸೂರ್ಯ ಘೃಣಿ ಅಂತ ಹಿಂಗಾಗ್ತದೆ. ಹ್ಯಾಂಗೆ ನೋಡ್ರಿ, ಹೆಂಗೆ ಮಾಡ್ಬೇಕಂದ್ರೆ ಘೃಣಿ ಹೃದಯಾಯ ನಮಃ ಷಡಂಗನಾಶ ಮೊದಲು, ಆಮೇಲೆ ಸೂರ್ಯ ಶಿರಸೆ ಸ್ವಾಹ, ಆದಿತ್ಯ ಶಿಖಾಯೇ ವೌಷಟ ಆಯ್ತು, 3 ಆಯ್ತು.
ನಾಲ್ಕನೇದು ಮತ್ತು ಆದಿತ್ಯನ ತಗೋಬೇಕು. ಇದು ಉತ್ಕ್ರಮ ಅಲ್ಲ. ಆದಿತ್ಯ ಕವಚಾಯ. ನೆಕ್ಸ್ಟ್ ಸೂರ್ಯ ನೇತ್ರಾಭ್ಯಾಂ ವಷಟ. ಇನ್ನು ನೆಕ್ಸ್ಟ್ ಗೃಣಿ ಅಸ್ತ್ರಾಯ ಘಟ. ಈ ರೀತಿ ಅಂಗನ್ಯಾಸ ಮಾಡುವುದು. ನೋಡ್ರಿ ಕ್ರಮ ವಿತ್ಕ್ರಮ. ಗೃಣಿ ಸೂರ್ಯ ಆದಿತ್ಯ ಸೂರ್ಯ ಗೃಣಿ ಹೃದಯಾಯ ನಮಃ. ಸೂರ್ಯ ಶಿರಸೆ ಸ್ವಾಹ. ಗೃಣಿ ಹೃದಯಾಯ ನಮಃ. ಸೂರ್ಯ ಶಿರಸೆ ಸ್ವಾಹ. ಆದಿತ್ಯ ಶಿಖಾಯ ಓಷಟ. ಆದಿತ್ಯ ಕವಚಾಯ ಸೂರ್ಯ ನೇತ್ರಾಭ್ಯಂ ವಷಟ. ಗೃಣಿ ಅಸ್ತ್ರಾಯ ಘಟ. ಈ ರೀತಿಯಲ್ಲಿ ಅಂಗನ್ಯಾಸವನ್ನು ನಾವು ಮಾಡಬೇಕು. ಎರಡೂ ಕೈಗಳಲ್ಲಿ 2 ತಾವರೆಗಳನ್ನು ಧರಿಸಿರುವ ಕೆಂಬಣ್ಣದ ಸೂರ್ಯದೇವನು ಈ ಮಂತ್ರದ ಧ್ಯೇಯ ಮೂರ್ತಿಯು. ಈ ಮಂತ್ರವು ಸಕಲ ವ್ಯಾಧಿಗಳನ್ನು ಪರಿಹರಿಸುತ್ತದೆ, ಐಶ್ವರ್ಯದಾಯಕವಾಗಿರುತ್ತದೆ, ಮಳೆಯನ್ನು ಸುರಿಸುತ್ತದೆ. ಗೃಣಿ ಓಂ ಗೃಣಿ ಸೂರ್ಯ ಆದಿತ್ಯ ಓಂ. ಓಂ ಗೃಣಿ ಸೂರ್ಯ ಆದಿತ್ಯ ಓಂ. ಓಂ ಗೃಣಿ ಸೂರ್ಯ ಆದಿತ್ಯ ಓಂ. ಅಥವಾ ಓಂ ಗೃಣಿ ಸೂರ್ಯ ಆದಿತ್ಯ ಓಂ. ಆ ಕಡೆ ಈ ಕಡೆ ಓಂಕಾರ ಹಾಕಿಬಿಡೋದು. ಓಂ ಗೃಣಿ ಸೂರ್ಯ ಆದಿತ್ಯ ಓಂ. ಓಂ ಗೃಣಿ ಸೂರ್ಯ ಆದಿತ್ಯ ಓಂ. ಓಂ ಗೃಣಿ ಸೂರ್ಯ ಆದಿತ್ಯ ಓಂ. ಈ ರೀತಿ ಕೂಡ ನಾವು ಮಂತ್ರವನ್ನು ಜಪ ಮಾಡಬೇಕಾಗ್ತದೆ. ಸೂರ್ಯನ ಅಂತರ್ಗತನಾಗಿದ್ದು ಶ್ರೀಮನ್ನಾರಾಯಣನೇ ಗೃಣಿಹಿ ಎಂದು ಲೋಕದಲ್ಲಿ ಪ್ರಸಿದ್ಧನಾಗಿದ್ದು ಯಲೋಕವನ್ನು ಸಲಹುತ್ತಾನೆ. ಸೂರ್ಯನಾರಾಯಣವನು ಹರಿದಾಸ ಸಾಹಿತ್ಯದ ಮೇರುಕೃತಿಯಾದ ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸರು ಗೃಣಿಹಿ ನಾಮಕ ಪರಮಾತ್ಮನನ್ನು ಸ್ತುತಿ ಮಾಡಿದ್ದಾರೆ. ಸಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣವರ್ಜಿತ ವಿಗತ ಶೋಕ. ಸಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣವರ್ಜಿತ ವಿಗತ ಶೋಕ. ಯುಪ್ರಥಮ ವಿಶ್ವಾತ್ಮ ಗೃಣಿ ಸೂರ್ಯಪ್ರಕಾಶಾನಂತ ಮಹಿಮಘೃತ ಪ್ರತೀಕಾರಾದಿತಾಂಗ್ರಿ ಸರೋಜ ಸುರರಾಜ. ವಿಪ್ರಥಮ ವಿಶ್ವಾತ್ಮ ಗೃಣಿ ಸೂರ್ಯಪ್ರಕಾಶಾನಂತ ಮಹಿಮ ಘೃತ ಪ್ರತೀಕಾರಾದಿತಾಂಗ್ರಿ ಸರೋಜ ಸುರರಾಜ. ಹರಿಕಥಾಮೃತ ಸಾರದ 10ನೆಯ ಸರ್ವ ಪ್ರತೀಕ ಸಂಧಿ ಅಥವಾ ಸರ್ವ ಸಮರ್ಪಣಾ ಸಂಧಿಯ 23ನೇ ಶ್ಲೋಕ. ಇದರ ಅರ್ಥ, ಪರಮಾತ್ಮನು ಪರರಿಂದ ಯಾವ ವಿಧವಾದ ಪ್ರಯೋಜನವನ್ನು ಅಪೇಕ್ಷಿಸದೆ ಎಲ್ಲರ ಮನೋಭೀಷ್ಟವನ್ನು ಪೂರ್ಣ ಮಾಡುವನು. ಪರಮಾತ್ಮ ಇರೋದೇ ಹಾಗೆ. ನಾವು ಒಂದು ಕೈಯಿಂದ ಅವನಿಗೆ ನಮಸ್ಕಾರಗಳನ್ನು ಮಾಡಿದರೆ ಅನಂತ ಕೈಯಿಂದ ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಸಕಲ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಯಾರಿಂದಲೂ ತಿಳಿಯಲು ಸಾಧ್ಯವಾದ ಅನಂತ ಮಹಿಮೆಯುಳ್ಳವನು. ಒಂದು ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ರಮಾದೇವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಷ್ಟು ಅನಂತ ಮಹಿಮೆ ಇದೆ, ಇನ್ಫೋನಾಟ್ ಅಷ್ಟು ಒಂದು ಇದೆ. ಅದನ್ನು ಅಧ್ಯಯನ ಮಾಡ್ಕೊತ ಆಗೋದೇ ಇಲ್ಲದು. ರಮಾದೇವರಿಗೆ ಆಗಿಲ್ಲ ಅಂದರೆ ಯಾರಿಗೆ ಸಾಧ್ಯ? ಹುಟ್ಟು ಮುಪ್ಪು ಸಾವು ಮೊದಲಾದ ದೋಷಗಳು ಆತನಲ್ಲಿ ಇಲ್ಲವೇ ಇಲ್ಲ. ಯಾವುದೇ ತರಹದ ಕ್ಲೇಶಗಳನ್ನು ಹೊಂದದವನು, ಯಾವುದೇ ಕಷ್ಟ ಅವನಲ್ಲಿ ಹುಟ್ಟಂತಕ್ಕಂಥ ಇಲ್ಲೇ ಇಲ್ಲ. ಅವನು ಬಂದಾನಲ್ಲ, ಹುಟ್ಟ್ಯಾನ ಕೃಷ್ಣರಾಮ ಅಂದರೆ ಪ್ರಾದುರ್ಭಾವ ಆಗಿದ್ದುದು, ಅವತಾರ ಮಾಡಿದ್ದವನು ಪರಮಾತ್ಮ. ಹೇಳಲ್ಲ, ಅವನು ಗೀತೆಯಲ್ಲೇ ಹೇಳಿದ್ದಾನೆ ಪರಮಾತ್ಮ. ವಿಜ್ಞಾನದಿಂದ ಪ್ರಕಾಶಮಾನರಾದ ಬ್ರಹ್ಮಾದಿಗಳಿಗಿಂತ ಅನಂತಪಟ್ಟು ಶ್ರೇಷ್ಠನು. ಬ್ರಹ್ಮಾದಿಗಳು ಋಜುಗಣಸ್ಥರು, ಬ್ರಹ್ಮವಾಯು ಇತ್ಯಾದಿಗಳು ಅವರು ಜೀವೋತ್ತಮರು. ಅಂತಹ ಜೀವೋತ್ತಮರಾದ ಬ್ರಹ್ಮಾದಿಗಳಿಗಿಂತ ಅನಂತಪಟ್ಟು ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ಪ್ರಪಂಚವನ್ನೇ ವ್ಯಾಪಿಸಿಕೊಂಡು ವಿಶ್ವಾತ್ಮ ಎಂದು ಕರೆಯಿಸಿಕೊಳ್ಳುವನು. ಪ್ರಪಂಚದಲ್ಲೇ ವ್ಯಾಪಿಸಿದ್ದಾನೆ, ಪ್ರಪಂಚದ ಅಂತರ್ಗತನಾಗಿದ್ದಾನೆ. ಅವನು ಪ್ರಪಂಚದ ಅಂತರ್ಗತನಾಗಿ ಇದ್ದುದರಿಂದಲೇ ಪ್ರಪಂಚಕ್ಕೆ ಎನರ್ಜಿ ಇದೆ, ಪ್ರಪಂಚ ನಡೀತಾ ಇದೆ, ಇನ್ನು ಸೃಷ್ಟಿಯಲ್ಲಿ ಇದೆ. ಎಲ್ಲರ ಮೇಲೂ ದಯವುಳ್ಳವನಾದ ಕಾರಣ ಗೃಣಿ ಎಂದು ಕರೆಯಲ್ಪಡು. ಎಲ್ಲ ಜೀವಿಗಳ ಮೇಲೆ ದಯ ಇದ್ದಾನೆ, ಆದ್ದರಿಂದ ಜೀವಿಗಳು ಬದುಕ್ತಾ ಇದ್ದಾವೆ. ಸೂರ್ಯಪ್ರಕಾಶನೂ ಕೂಡ ಗೃಣಿ ಪರಮಾತ್ಮನಾಗಿದ್ದಾನೆ. ಸೂರ್ಯಪ್ರಕಾಶ ಅವನು ಗೃಣಿನೇ, ಅವನು ಪರಮಾತ್ಮ. ಸೂರ್ಯನಲ್ಲಿರ್ತಕ್ಕಂಥ ಪ್ರಕಾಶ ಹೆಂಗದ, ಸೂರ್ಯನಿಂದ ಅದು ಇಂಡಿಪೆಂಡೆಂಟ್ ಅಲ್ಲದು. ಗೃಣಿ ನಾಮಕ ಪರಮಾತ್ಮ ಇರುವುದರಿಂದ ಆತನ ಒಂದು ಅನುಗ್ರಹದ ಸೂರ್ಯನ ಪ್ರಕಾಶವನ್ನು ಬೀಳ್ತಾ ಇದ್ದಾನೆ. ಅಪಾರ ಮಹಿಮಾರೂಪನೂ ಆಗಿದ್ದಾನೆ. ಶ್ರೀ ರಮಾದೇವಿಯರಿಂದ ಚೆನ್ನಾಗಿ ಪೂಜಿಸನಾದ ಪಾದಕಮಲವುಳ್ಳವನು ಗೃಣಿ. ತುಪ್ಪದ ರೂಪದಿಂದ ನಿತ್ಯದಲ್ಲಿಯೂ ಪರಮಾತ್ಮನ ನೈವೇದ್ಯಕ್ಕೆ ಅನುಕೂಲವಾಗುವ ಪ್ರಯುಕ್ತ ರಮಾದೇವರು ಘೃತ ಪ್ರತೀಕ ಅಂತ ಕರೀತಾರೆ. ಘೃತ ಪ್ರತೀಕ ಏನು ರಮಾದೇವಿ ಇದ್ದಾರಲ್ಲ, ಆಕೆಯು ಗೃಣಿ ಪರಮಾತ್ಮನ ಪಾದ ಪೂಜೆಯನ್ನು ಮಾಡ್ತಾಳೆ.
ಬ್ರಹ್ಮಾದಿ ದೇವತೆಗಳ ಮಧ್ಯದಲ್ಲಿ ರಾರಾಜಿಸುವುದರಿಂದ ಘೃಣಿ ನಾಮಕ ಪರಮಾತ್ಮನು ಸುರರಾಜನೆಂದು ಕರೆಯಲ್ಪಡುತ್ತಾನೆ. ಹೇ ಘೃಣಿ ನಾಮಕ ಪರಮಾತ್ಮನೇ, ನಿನ್ನ ಜಯವನ್ನು ಲೋಕದಲ್ಲಿ ಪ್ರದರ್ಶನ ಮಾಡು. ನಿನ್ನ ಆರಾಧಕರಿಗೆ ನಿತ್ಯವೂ ಜಯವನ್ನು ದಯಪಾಲಿಸು. ನಿನಾಮಕ ಪರಮಾತ್ಮ, ಸೂರ್ಯನ ಅಂತರ್ಗತನಾಗಿ ಏನಿದೆಯಲ್ಲಪ್ಪ ನೀನು, ಸೂರ್ಯನಾರಾಯಣ, ನಮ್ಮನ್ನು ಅನುಗ್ರಹಿಸು. ಸೂರ್ಯ ನಮಸ್ಕಾರವನ್ನು ಹಾಕ್ತಾರಲ್ಲ ಜನರು. ಯಾಕೆ? ಸೂರ್ಯನೇ ಎಲ್ಲದಕ್ಕೂ ಜಗತ್ತಿಗೆ ಪ್ರಕಾಶದಾಯಕನು, ಶಕ್ತಿದಾಯಕನು, ಎನರ್ಜಿ ಕೊಡ್ತಾನೆ, ಸೋಲಾರ್ ಎನರ್ಜಿ ಕೊಡ್ತಾನೆ. ಅದರಿಂದನೇ ಜಗತ್ತು ನಡೀತಾ ಇದೆ. ನಮ್ಮ ಸೌರಮಂಡಲದಲ್ಲಿ ಎಲ್ಲ ಗ್ರಹಗಳು ನಡೀತಾ ಇರೋದು ಅದರಿಂದನೇ. ಈ ಲೆಕ್ಚರ್ಸ್ಗಳಲ್ಲಿ, ಈ ಪಾಠಗಳಲ್ಲಿ ವಿಶೇಷವಾಗಿ ಶ್ರೀ ವಿಜಯದಾಸರ ಕಂಕಣಾಕಾರ ಸುಳಾದಿ ಚಕ್ರಾಬ್ಜ ಮಂಡಲ ವರ್ಣನೆಯನ್ನು ಮಾಡುತ್ತಾ ನಾವು ಹೋಗ್ತಾ ಇದ್ದೇವೆ. ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಕೆಲವು ಜನಗಳಿಗೆ ಕೇಳಿದ್ದರಿಂದ ಈ ಪಾಠವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಬೇರೆ ಜನಗಳಿಗೆ ಕೂಡ ಇದು ಉಪಯೋಗ ಆಗ್ತಂತ ನಾವು ಅಂದ್ಕೊಂಡಿದ್ದೇವೆ. ಸಾಧ್ಯವಾದಷ್ಟು ಮಂದಿಗೆ ಇದನ್ನು ಹೆಚ್ಚು ಹೆಚ್ಚು ತಲುಪಿಸಿಕೊಳ್ರಿ. ಇನ್ನು ಕನ್ನಡ ಅಷ್ಟೊಂದು ತಿಳುವಳಿಕೆ ಇಲ್ಲ, ಕನ್ನಡ ಅಷ್ಟು ಬರೋದಿಲ್ಲ, ಅಷ್ಟು ಓದಿಲ್ಲ ಅಂತಕ್ಕಂಥವ್ರಿಗೆ ಇಂಗ್ಲೀಷ್ನಲ್ಲಿ ಕೂಡ ನಾವು ಇದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಸೈಮಲ್ಟೇನಿಯಸ್ ಆಗಿ ಬರ್ತಾ ಇದೆ. ಅದನ್ನು ಕೂಡ ಜನಗಳಿಗೆ ಹೇಳ್ರಿ. ಒಟ್ಟಿನ ಮೇಲೆ ಸಾತ್ವಿಕ ಜನರಿಗೆ ಇದು ಮುಟ್ಟಬೇಕು. ಶ್ರೀ ವಿಜಯದಾಸರ ಈ ಕಂಕಣಾಕಾರ ಸುಳಾದಿ ಇದೆಲ್ಲ ಇದು ಜನಗಳಿಗೆ, ಸಾತ್ವಿಕ ಜನಗಳಿಗೆ ಮುಟ್ಟಬೇಕು. ಹೇಗೆ ಪರಮಾತ್ಮನ ವಿಶೇಷತೆ ಹೇಗಿದೆ, ಹೇಗೆ ಜಗತ್ಕರ್ತನೇ ಇದ್ದಾನೆ ಪರಮಾತ್ಮ ಅಂತಕ್ಕಂಥ ನಾವು ತಿಳ್ಕೋಬೇಕು. ಅನೇಕ ಮಂತ್ರಗಳು ಇದರಲ್ಲಿ ಅಡಕವಾಗಿವೆ. ಹಂತ ಹಂತವಾಗಿ ಇದನ್ನು ನಿಧಾನವಾಗಿ ಇದನ್ನು ಹೇಳ್ತಾ ಸಾಗ್ತೇವೆ. ವಿಜಯದಾಸರ ದಯೆಯನ್ನು ನಾವೆಲ್ಲ ಕೋಡೋಣ. ಹರಿವಾಯು ಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲೆ ಉಂಟಾಗಲಿ. ಹರೇ ಶ್ರೀನಿವಾಸ. ದಯವಿಟ್ಟು ಅನೇಕ ಜನರಿಗೆ ಇದನ್ನು ಪರಿಚಯ ಮಾಡಿಸಿಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಮ್ಮ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ಬಂಧುಗಳು ಸಾತ್ವಿಕವಾಗಿ ಪ್ರಯತ್ನವನ್ನು ಮಾಡಿರಿ. ಇದರಿಂದ ನಮ್ಮದೇನು ಹಣದ ಖರ್ಚಿಲ್ಲ, ಮನಸ್ಸು ಬೇಕಷ್ಟೇ. ಮನಸ್ಸಿನಿಂದ ಸಾತ್ವಿಕವಾಗಿ ಪ್ರಯತ್ನವನ್ನು ಮಾಡಿರಿ. ಹರೇ ಶ್ರೀನಿವಾಸ. ಹರೇ ಕೃಷ್ಣ.